ಹೆಸರು ಗಾಡ್ಜಿಲಾ ಕಿಂಗ್ ಆಫ್ ದ ಮಾನ್ಸ್ಟರ್ಸ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ಮಾರ್ಕ್ ಹಾಗೆ ಅವನ ಹೆಂಡತಿ ಎಮಾ ಕಳೆದೋಗಿರುವಂತ ಅವರ ಮಗ ಆಂಡ್ರೂನ ಹುಡುಕ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಗಾಡ್ಜಿಲಾ ಹಾಗೆ ಮ್ಯೂಟು ಅನ್ನೋ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳ ನಡುವೆ ಒಂದು ಯುದ್ಧನೇ ನಡೆದಿರುತ್ತೆ. ಆ ಯುದ್ಧ ನಡೀತಿರ್ಬೇಕಾದ್ರೆ ಎಷ್ಟೋ ಜನ ಅವರ ಪ್ರಾಣಗಳನ್ನ ಕಳ್ಕೊಂಡಿರ್ತಾರೆ. ಅದ್ರಲ್ಲಿ ಮಾರ್ಕ್ ಹಾಗೆ ಎಮಾ ಮಗ ಆಂಡ್ರೂ ಕೂಡ ಒಬ್ಬ. ಇಲ್ಲಿಗೆ ಸೀನ್ ಕಟ್ ಆಗಿ ತುಂಬಾ ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಈ ಘಟನೆನ ಎಮಾ ನೆನೆಸ್ಕೊತಿರ್ತಾಳೆ. ಈ ಪ್ರಪಂಚದಲ್ಲಿ ಗಾಡ್ಜಿಲಾ ತರ ತುಂಬಾ ಮಾನ್ಸ್ಟರ್ಸ್ ಗಳು ಇದಾವೆ. ಅವುಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡುವಂತ ಕೆಲಸ ಮೊನಾರ್ಕ್ ಅನ್ನೋ ಒಂದು ಕಂಪನಿಗೆ ಸಿಕ್ಕಿರುತ್ತೆ. ಅದೇ ಕಂಪನಿಲೇ ಎಮಾ ಕೂಡ ಕೆಲಸ ಮಾಡ್ತಿರೋದು. ಇಲ್ಲೇ ನಮ್ಗೆ ಮ್ಯಾಕ್ಸ್ ಹಾಗೂ ಎಮಾಳ ಎರಡನೇ ಮಗಳು ಮೆಡಿಸನ್ ನ ತೋರಿಸ್ತಾರೆ. ಮೊದಲನೇ ಮಗ ಆಂಡ್ರೂ ಸತ್ತೋದ್ಮೇಲೆ ಮಾರ್ಕ್ ಹಾಗೆ ಎಮಾ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಮಾರ್ಕ್ ಒಂದ್ ಕಡೆ ಇದ್ರೆ ಎಮಾ ಹಾಗೆ ಮೆಡಿಸನ್ ಇನ್ನೊಂದ್ ಕಡೆ ಇರ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಏನೋ ಸೌಂಡ್ ಬರುತ್ತೆ. ಇವರು ಹೊರಗಡೆ ನೋಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಇವರು ಚೈನಾದ ಒಂದು ಪಿರಮಿಡ್ ನ ಪಕ್ಕದಲ್ಲಿ ಇದ್ದಾರೆ ಅಂತ. ನಂತರ ಎಮಾ ಹಾಗೆ ಮೆಡಿಸನ್ ಆ ಪಿರಮಿಡ್ ನ ಒಳಗಡೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಮಾನ್ಸ್ಟರ್ ಮೊಟ್ಟೆಯಿಂದ ಹೊರಗಡೆ ಬರೋದ್ರಲ್ಲಿ ಇರುತ್ತೆ. ನೋಡ್ತಾ ನೋಡ್ತಿದ್ದಂಗೆನೆ ಆ ಮಾನ್ಸ್ಟರ್ ಮೊಟ್ಟೆಯಿಂದ ಹೊರಗಡೆ ಬರುತ್ತೆ. ಇದ್ರ ಹೆಸರು ಮಾತ್ರ ಅಂತ. ಇದು ಮೊಟ್ಟೆಯಿಂದ ಹೊರಗಡೆ ಬರ್ತಿದ್ದಂಗೆನೆ ತುಂಬಾನೇ ಅಗ್ರೆಸಿವ್ ಆಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಎಮಾ ಆರ್ಕ್ ಅನ್ನೋ ಒಂದು ಡಿವೈಸ್ ಅನ್ನ ಓಪನ್ ಮಾಡಿ ಮಾತ್ರ ಶಾಂತವಾಗೋ ರೀತಿ ಒಂದಷ್ಟು ಸಿಗ್ನಲ್ಸ್ ಗಳನ್ನ ಕಳಿಸ್ತಾಳೆ. ಅದನ್ನ ಕೇಳ್ತಿದ್ದಂಗೆನೆ ಇದು ಕೂಡ ತುಂಬಾನೇ ಶಾಂತವಾಗೋಗುತ್ತೆ. ಮೆಡಿಸನ್ ಅದನ್ನ ಮುಟ್ಟಿದ್ರು ಕೂಡ ಮಾತ್ರ ಅವಳಿಗೆ ಏನು ಮಾಡೋದಿಲ್ಲ. ಇದನ್ನ ನೋಡಿ ಎಲ್ರು ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಒಂದು ಟೆರರಿಸ್ಟ್ ಟೀಮ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಟೀಮ್ ನ ಲೀಡರ್ ನ ಹೆಸರು ಅಲೆನ್ ಜೊನಾ ಅಂತ. ಇವನು ಮಾನ್ಸ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತ ಆರ್ಕ್ ಡಿವೈಸ್ ಅನ್ನ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪಾರ್ಲಿಮೆಂಟ್ ಗೆ ಶಿಫ್ಟ್ ಆಗುತ್ತೆ. ಮಾನ್ಸ್ಟರ್ಸ್ ಗಳು ಈ ರೀತಿ ಸಿಟಿಯ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ಮೊನಾರ್ಕ್ ಕಂಪನಿ ಹಾಗೆ US ಗವರ್ನಮೆಂಟ್ ನ ಮಧ್ಯೆ ಒಂದು ಮೀಟಿಂಗ್ ನಡೀತಿರುತ್ತೆ. ಗವರ್ನಮೆಂಟ್ ನವರು ಮೊನಾರ್ಕ್ ಕಂಪನಿ ಅವರಿಗೆ ಸಿಕ್ಕಿರೋಂತ ಮಾನ್ಸ್ಟರ್ಸ್ ಗಳನ್ನೆಲ್ಲ ಸಾಯಿಸ್ಬಿಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೊನಾರ್ಕ್ ಕಂಪನಿಯ ಹೆಡ್ ಮಿಸ್ಟರ್ ಸಿರಿಜಾವಾ ಒಪ್ಕೊಳ್ಳದೆ ಹೇಳ್ತಾನೆ, ಅವುಗಳು ಮಾನ್ಸ್ಟರ್ಸ್ ಗಳಲ್ಲ, ಅವುಗಳು ಕೂಡ ಜೀವಿಗಳೇ. ಮನುಷ್ಯರು ಮಾಡ್ತಿರೋಂತ ನ್ಯೂಕ್ಲಿಯರ್ ಟೆಸ್ಟ್ ಹಾಗೆ ಮೈನಿಂಗ್ ಗಳಿಂದಾನೆ ಭೂಮಿಯ ಒಳಗಡೆ ಮಲ್ಕೊಂಡಿದ್ದಂತ ಗಾಡ್ಜಿಲಾಗೆ ಎಚ್ಚರ ಆಗಿದ್ದು. ಗಾಡ್ಜಿಲಾ ತರದ ಟೈಟನ್ಸ್ ಗಳು ಮನುಷ್ಯರಿಗಿಂತ ಮೊದ್ಲಿಂದಾನು ಈ ಭೂಮಿನ ಆಳ್ತಾ ಬಂದಿದಾವೆ. ಈಗ ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಭೂಮಿ ಮೇಲೆ ಬಂದಿದಾವಷ್ಟೇ. ಇನ್ಮೇಲೆ ಟೈಟನ್ಸ್ ಗಳ ಜೊತೆನೆ ನಮ್ಮ ಜೀವನನ ನಡೆಸಬೇಕು. ಎಸ್ಪೆಷಲಿ ನಾವು ಗಾಡ್ಜಿಲಾಗೆ ತುಂಬಾನೇ ಮರ್ಯಾದೆ ಕೊಡಬೇಕು. ಯಾಕೆಂತಂದ್ರೆ ಮ್ಯೂಟುಗಳು ಸಿಟಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದು ಗಾಡ್ಜಿಲಾನೆ. ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಇಲ್ಲಿ ಮೊನಾರ್ಕ್ ಕಂಪನಿಯವರು ಮಾನ್ಸ್ಟರ್ಸ್ ಗಳನ್ನ ಟೈಟನ್ಸ್ ಅಂತ ಕರೀತಾರೆ. ಹೀಗೆ ಇವರ ಕಾನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಸಿರಿಜಾವಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಬರುತ್ತೆ. ಆದ್ರಿಂದ ಇವರು ಅಲ್ಲಿಂದ ತಕ್ಷಣನೇ ಹೊರಟೋಗ್ತಾರೆ. ಈ ಕಡೆ ಮಾರ್ಕ್ ವೈಲ್ಡ್ ಲೈಫ್ ಫೋಟೋಗ್ರಫಿನ ಮಾಡ್ತಿರ್ಬೇಕಾದ್ರೆ ಮೊನಾರ್ಕ್ ಕಂಪನಿಯ ಒಂದು ಹೆಲಿಕಾಪ್ಟರ್ ಅಲ್ಲಿಗೆ ಬರುತ್ತೆ. ಅದರಲ್ಲಿ ಸಿರಿಜಾವಾ ಹಾಗೆ ಅವನ ಅಸಿಸ್ಟೆಂಟ್ ಗಳು ಇರ್ತಾರೆ. ಅವರು ಮಾರ್ಕ್ಗೆ ಹೇಳ್ತಾರೆ, ಒಂದು ಟೆರರಿಸ್ಟ್ ಗ್ರೂಪ್ ನವರು ನಿಮ್ಮ ಮಗಳನ್ನ ಹಾಗೆ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಹಾಗೆ ಅವರು ಎಮಾ ಹತ್ರ ಇದ್ದಂತ ಆರ್ಕ್ ಡಿವೈಸ್ ನು ಕೂಡ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಂತ. ಆಕ್ಚುಲಿ ಆರ್ಕ್ ಡಿವೈಸ್ ಅನ್ನ ಮೊನಾರ್ಕ್ ಕಂಪನಿಲಿ ಇರ್ಬೇಕಾದ್ರೆ ಮಾರ್ಕ್ ಹಾಗೆ ಎಮಾ ಇಬ್ರು ಸೇರಿನೇ ಕಂಡಿಡ್ದಿರ್ತಾರೆ. ಆದ್ರೆ ಇವನ ಮಗ ಆಂಡ್ರೂ ಸತ್ತೋದ್ಮೇಲೆ ಇವನು ಮೊನಾರ್ಕ್ ಕಂಪನಿನ ಬಿಟ್ಬಿಟ್ಟಿರ್ತಾನೆ. ನಂತರ ಇವರು ಮಾರ್ಕ್ ನು ಕೂಡ ತಮ್ಮ ಜೊತೆನೆ ಕರ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವನಿಗೆ ಹೇಳ್ತಾರೆ, ಎಮಾ ಬೇರೆ ಬೇರೆ ಟೈಟನ್ಸ್ ಗಳ ಸೌಂಡ್ ಅನ್ನ ಯೂಸ್ ಮಾಡ್ಕೊಂಡು ಆರ್ಕ್ ಡಿವೈಸ್ ಅನ್ನ ಮತ್ತೆ ರೀಬಿಲ್ಡ್ ಮಾಡಿದ್ರು. ಇದರಿಂದ ಆರ್ಕ್ ಡಿವೈಸ್ ನ ಯೂಸ್ ಮಾಡ್ಕೊಂಡು ಯಾವುದೇ ಟೈಟನ್ಸ್ ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದಾಗಿತ್ತು ಅಂತ. ಆದ್ರೆ ಮಾರ್ಕ್ ಮಾತ್ರ ಆರ್ಕ್ ಡಿವೈಸ್ ಅನ್ನ ಮಾಡಿದ್ದು ಬರೀ ತಿಮಿಂಗ್ಲಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡೋದಕ್ಕೆ ಅಂತ. ಹಾಗೆ ಇವನಿಗೆ ಸಿರಿಜಾವಾಯಿಂದ ಗೊತ್ತಾಗುತ್ತೆ ಈ ಭೂಮಿಲಿ ಇನ್ನೂ ಕೂಡ 17 ಟೈಟನ್ಸ್ ಗಳು ಅಂದ್ರೆ ಮಾನ್ಸ್ಟರ್ಸ್ ಗಳು ಬದುಕಿದಾವೆ ಅಂತ. ಈಗ ಇವರು ಆರ್ಕ್ ಡಿವೈಸ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಎಮಾ ಹಾಗೆ ಮೆಡಿಸನ್ ಸಿಗ್ತಾರೆ ಅಂತಾನೆ ಮಾರ್ಕ್ ನ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ನಂತರ ಇವರು ಸಮುದ್ರದ ಒಳಗಡೆ ಇರುವಂತ ಮೊನಾರ್ಕ್ ನ ಹೆಡ್ ಆಫೀಸ್ ಗೆ ಬರ್ತಾರೆ. ಇದೇ ಸಮುದ್ರದಲ್ಲಿ ಗಾಡ್ಜಿಲಾ ಇರೋದು. ಗಾಡ್ಜಿಲಾನ ಹತ್ರದಿಂದ ಸ್ಟಡಿ ಮಾಡಬೇಕು ಅಂತ ಮೊನಾರ್ಕ್ ನವರು ಇಲ್ಲೇ ಒಂದು ದೊಡ್ಡ ಲ್ಯಾಬ್ ಅನ್ನ ಕಟ್ಕೊಂಡಿರ್ತಾರೆ. ನಂತರ ಇವರಿಗೆ ಗೊತ್ತಾಗುತ್ತೆ ಎಮಾ ಹಾಗೆ ಮೆಡಿಸನ್ ನ ಕರ್ಕೊಂಡು ಹೋಗಿರೋದು ಅಲೆನ್ ಜೊನಾ ಅಂತ. ಈ ಅಲೆನ್ ಮೊದಲು ಬ್ರಿಟಿಷ್ ಆರ್ಮಿಯ ಕರ್ನಲ್ ಆಗಿದ್ದ. ಆದ್ರೆ ಈಗ ಅವನು ಟೈಟನ್ಸ್ ಗಳು ಮನುಷ್ಯರನ್ನ ಆಳ್ಬೇಕು ಅಂತ ಬಯಸ್ತಿದ್ದಾನೆ. ಇವನ ಮತ್ತೊಂದು ಬಿಸ್ನೆಸ್ ಏನು ಅಂತಂದ್ರೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಟೈಟನ್ಸ್ ಗಳ DNA ನ ಮಾರೋದು. ಬೇರೆ ಬೇರೆ ದೇಶಗಳು ಟೈಟನ್ಸ್ ಗಳ
DNA ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಈಗ ಅಲೆನ್ ಎಲ್ಲಿಗೆ ಹೋಗಿರ್ಬೋದು ಅಂತ ಮಿಲಿಟರಿ ಅವರು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಮಾರ್ಕ್ ಹೇಳ್ತಾನೆ, ಅಲೆನ್ ಹತ್ರ ಈಗ ಆರ್ಕಾ ಡಿವೈಸ್ ಇದೆ. ಈಗ ಭೂಮಿಲಿ 17 ಟೈಟನ್ಸ್ ಗಳು ಇದಾವಲ್ಲ, ಖಂಡಿತ ಅವುಗಳನ್ನ ಬಿಡುಗಡೆ ಮಾಡೋದಕ್ಕೆ ಅಂತಾನೆ ಹೋಗಿರ್ತಾನೆ. ಅದಕ್ಕಿಂತ ಮೊದಲು ನೀವೇ ಆ ಟೈಟನ್ಸ್ ಗಳನ್ನ ಸಾಯಿಸ್ಬಿಡಿ. ಆ ಟೈಟನ್ಸ್ ಗಳೇನಾದ್ರೂ ಬಿಡುಗಡೆ ಆದ್ರೆ ಭೂಮಿ ಉಳಿಯೋದಿಲ್ಲ. ಎಲ್ಲದಕ್ಕಿಂತ ಮೊದಲು ಗಾಡ್ಜಿಲಾನೇ ಸಾಯಿಸ್ಬಿಡಿ ಅಂತ. ಇವನಿಗೆ ಗಾಡ್ಜಿಲಾ ಮೇಲೆ ತುಂಬಾನೇ ಕೋಪ ಇರುತ್ತೆ. ಅದರಿಂದಾನೇ ಇವನ ಮಗ ಸತ್ತೋಗಿರೋದು ಅಂತ. ಈ ಕಡೆ ಅಲೆನ್ ಹಾಗೂ ಅವನ ಟೀಮ್ ನವರು ಅಂಟಾರ್ಟಿಕಾದಲ್ಲಿರುವಂತ ಮೊನಾರ್ಕ್ ನ ಲ್ಯಾಬ್ ಅನ್ನ ತಮ್ಮ ವಶಕ್ಕೆ ತಗೊಂಡು ಎಮಾ ಹಾಗೆ ಮೆಡಿಸನ್ ನ ಕರ್ಕೊಂಡು ಒಳಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಾ ಟೈಟನ್ಸ್ ಗಳಿಗಿಂತ ತುಂಬಾನೇ ದೊಡ್ಡದಾಗಿರುವಂತ ಒಂದು ಟೈಟನ್ ಇರುತ್ತೆ. ಇದನ್ನ ಮೊನಾರ್ಕ್ ನವರು ಮಾನ್ಸ್ಟರ್ ಝೀರೋ ಅಂತ ಕರೀತಾರೆ. ಇವರು ಆರ್ಕಾ ಡಿವೈಸ್ ನಿಂದ ಮಾನ್ಸ್ಟರ್ ಝೀರೋನ ಎದ್ದೋಳ್ಸೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮಾರ್ಕ್ ಇರುವಂತ ಲ್ಯಾಬ್ ನಲ್ಲಿ ಎಮರ್ಜೆನ್ಸಿ ಅಲರ್ಟ್ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಗಾಡ್ಜಿಲಾ ಇವರ ಸೆಕ್ಯೂರಿಟಿ ಗೇಟ್ಸ್ ಗಳನ್ನ ನಾಶ ಮಾಡಿ ಒಳಗಡೆ ಬರ್ತಿರುತ್ತೆ. ಆದ್ರಿಂದ ಮೊನಾರ್ಕ್ ನವರು ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ತಿರ್ತಾರೆ. ಆಗ ಮಾರ್ಕ್ ಹೇಳ್ತಾನೆ, ನಾನು ಕೂಡ ಗಾಡ್ಜಿಲಾ ಸಾಯ್ಲಿ ಅಂತಾನೆ ಬಯಸ್ತೀನಿ, ಆದ್ರೆ ಇದು ಅದನ್ನ ಸಾಯಿಸುವಂತ ಸರಿಯಾದ ಟೈಮ್ ಅಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತಾನೆ. ಅದೇ ಸಮಯಕ್ಕೆ ಗಾಡ್ಜಿಲಾ ಇವರ ಮುಂದೆನೆ ಬರುತ್ತೆ. ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕಲ್ಲ, ಬದಲಾಗಿ ಒಂದು ಸಿಗ್ನಲ್ ಅನ್ನ ಕೊಡೋದಕ್ಕೆ. ನಂತರ ಗಾಡ್ಜಿಲಾ ನನ್ನ ಫಾಲೋ ಮಾಡಿ ಅನ್ನೋ ರೀತಿ ಮುಂದೆ ಹೋಗುತ್ತೆ. ಅದನ್ನ ಇವರು ಕೂಡ ಅರ್ಥ ಮಾಡ್ಕೊಂಡು ಟ್ರ್ಯಾಕ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಗಾಡ್ಜಿಲಾ ಅಂಟಾರ್ಟಿಕಾದ ಕಡೆಗೆ ಹೋಗ್ತಿದೆ ಅಂತ. ಆದ್ರಿಂದ ಮೊನಾರ್ಕ್ ನವರು ಕೂಡ ಅಂಟಾರ್ಟಿಕಾದ ಕಡೆಗೆ ಹೋಗ್ತಿರ್ತಾರೆ. ಈಗ ಇವರಿಗೆ ಗೊತ್ತಾಗುತ್ತೆ ಅಲೆನ್ ಹಾಗೂ ಅವನ ಟೀಮ್ ನವರು ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡೋದಕ್ಕೆ ಅಂಟಾರ್ಟಿಕಾಗೆ ಬಂದಿದ್ದಾರೆ ಅಂತ. ಅದಕ್ಕೆ ಗಾಡ್ಜಿಲಾನು ಕೂಡ ಅಂಟಾರ್ಟಿಕಾಗೆ ಹೋಗ್ತಿರೋದು. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಒಂದೇ ಒಂದು ಟೈಟನ್ ರಾಜನಾಗಿ ಇರಬೇಕು, ಅದು ನಾನಾಗಿರ್ಬೇಕು ಅನ್ನೋದು ಗಾಡ್ಜಿಲಾದ ಆಸೆ. ಈ ಕಡೆ ಇವರು ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡೋದಕ್ಕೆ ಬಾಂಬ್ ಗಳನ್ನ ಫಿಟ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮೊನಾರ್ಕ್ ಹಾಗೆ ಮಿಲಿಟರಿ ಅವರು ಕೂಡ ಅಂಟಾರ್ಟಿಕಾಗೆ ಬಂದು ತಲುಪಿರ್ತಾರೆ. ನಂತರ ಇವರು ಲ್ಯಾಬ್ ನ ಒಳಗಡೆ ಎಂಟರ್ ಆಗಿ ಅಲೆನ್ ಗೋಸ್ಕರ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರ ಮೇಲೆನೆ ಅಟ್ಯಾಕ್ ಆಗೋಗುತ್ತೆ. ಮಾರ್ಕ್ ಕೂಡ ಅವನ ಹೆಂಡತಿ ಹಾಗೆ ಮಗಳನ್ನ ಹುಡ್ಕೊಂಡು ಲ್ಯಾಬ್ ನ ಒಳಗಡೆ ಬರ್ತಾನೆ. ಅದೇ ಸಮಯಕ್ಕೆ ಒಂದು ಜಾಗದಲ್ಲಿ ಇವನಿಗೆ ಅವರಿಬ್ರು ಕೂಡ ಸಿಕ್ಬಿಡ್ತಾರೆ. ಆದ್ರಿಂದ ಇವನು ಅಲೆನ್ಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಅವರಿಬ್ರಿಗೂ ನನ್ ಕಡೆ ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಎಮಾ ಮೆಡಿಸನ್ ನ ಹೋಗ್ಬೇಡ ಅಂತ ತಡೆದು ಬಾಂಬ್ ಗಳ ರಿಮೋಟ್ ಅನ್ನ ಎತ್ಕೊಂಡು ಅದನ್ನ ಪ್ರೆಸ್ ಮಾಡಿ ಮಾನ್ಸ್ಟರ್ ಝೀರೋನ ಬಿಡುಗಡೆ ಮಾಡ್ಬಿಡ್ತಾಳೆ. ಇದರಿಂದ ಅಲ್ಲಿರೋ ಎಲ್ಲರ ಪ್ರಾಣಕ್ಕೂ ಕೂಡ ಅಪಾಯ ಬಂದ್ಬಿಡುತ್ತೆ. ಎಮಾ ಹೇಗೋ ಮಾಡಿ ಮೆಡಿಸನ್ ನ ಕರ್ಕೊಂಡು ಅಲೆನ್ ನ ಜೊತೆ ಅಲ್ಲಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಹೊರಟೋಗ್ತಾಳೆ. ಆದ್ರೆ ಮಾರ್ಕ್ ಹಾಗೆ ಮಿಲಿಟರಿ ಅವರು ಇಲ್ಲೇ ಸಿಗಾಕೋಬಿಡ್ತಾರೆ. ಮಾರ್ಕ್ ಮಿಲಿಟರಿ ಅವರನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಎಮಾ ಅಲೆನ್ ನ ಜೊತೆ ಸೇರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತಯಾರಿ ಮಾಡ್ಕೋತಿರ್ತಾಳೆ. ಹೇಗೋ ಮಾಡಿ ಮಾರ್ಕ್ ಹಾಗೆ ಮಿಲಿಟರಿ ಅವರು ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೇನೆ ಮಾನ್ಸ್ಟರ್ ಝೀರೋಗೂ ಕೂಡ ಎಚ್ಚರ ಆಗಿ ಹೊರಗಡೆ ಬರ್ತಿರುತ್ತೆ. ಈ ಟೈಟನ್ ಗೆ 3 ತಲೆಗಳು ಇರ್ತವೆ. ನಂತರ ಅದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರು ಕೂಡ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಅದು ಮಿಲಿಟರಿ ಅವ್ರನ್ನೆಲ್ಲ ಸಾಯಿಸ್ಬಿಡುತ್ತೆ. ಆದ್ರೆ ಮಾರ್ಕ್ ಮಾತ್ರ ಹೆಲಿಕಾಪ್ಟರ್ ನ ಒಳಗಡೆ ಹೊರಟೋಗಿರ್ತಾನೆ. ಇದು ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಮೆಡಿಸನ್ ಆರ್ಕ್ ಡಿವೈಸ್ ಅನ್ನ ಕಿತ್ಕೊಂಡು ಅದನ್ನ ಇವರ ಕಡೆಗೆ ಬರೋ ರೀತಿ ಮಾಡ್ತಾಳೆ, ಇವಳ ತಂದೆನ ಕಾಪಾಡೋದಕ್ಕೆ ಅಂತ. ಆದ್ರೆ ಅವರು ಡಿವೈಸ್ ಅನ್ನ ಕಿತ್ಕೊಂಡು ಸಿಗ್ನಲ್ ಅನ್ನ ಆಫ್ ಮಾಡ್ಬಿಡ್ತಾರೆ. ಹಾಗೆ ಎಮಾ ಅಲೆನ್ ನ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಈ ಮಾನ್ಸ್ಟರ್ ಝೀರೋ ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಗಾಡ್ಜಿಲಾ ಬರುತ್ತೆ. ಗಾಡ್ಜಿಲಾ ಹಾಗೆ ಮಾನ್ಸ್ಟರ್ ಝೀರೋ ತುಂಬಾ ಹಳೆಯ ವೈರಿಗಳು. ಆದ್ರಿಂದ ಈ 2 ಟೈಟನ್ಸ್ ಗಳ ಮಧ್ಯೆ ಒಂದು ಘನಘೋರವಾದಂತ ಯುದ್ಧ ಶುರುವಾಗಿ ಹೋಗುತ್ತೆ. ಹೀಗೆ ಇವುಗಳು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಹೆಲಿಕಾಪ್ಟರ್ ನ ಒಳಗಡೆ ಇದ್ದಂತ ಜನರೆಲ್ಲರೂ ಸಿಗಾಕೋಬಿಡ್ತಾರೆ. ನಂತರ ಗಾಡ್ಜಿಲಾ ಮಾನ್ಸ್ಟರ್ ಝೀರೋ ಜೊತೆ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಗಾಡ್ಜಿಲಾ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ತಳ್ಳಿಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಲಿಟರಿ ಅವರು ಬಂದು ಬಾಂಬ್ ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಗಾಡ್ಜಿಲಾನು ಕೂಡ ಮೇಲೆ ಬರುತ್ತೆ. ಇದರಿಂದ ಮಾನ್ಸ್ಟರ್ ಝೀರೋ ಅಲ್ಲಿಂದ ಹೊರಟೋಗುತ್ತೆ.